ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನ ಮೊದಲ ಸ್ಟೋರಿ ಪ್ರಜ್ವಲ್ ರೇವಣ್ಣಗೆ ವಾಪಸ್ ಬಾ ಅಂತ ದೇವೇಗೌಡರು ಕಟ್ಟಾಜ್ಞೆ ಮಾಡಿದ್ದಾರೆ. ನನ್ನ ತಾಳ್ಮೆ ಪರೀಕ್ಷಿಸಬೇಡ, ಕಾನೂನು ಪ್ರಕ್ರಿಯೆಗೆ ಒಳಗಾಗು ಟ್ವೀಟ್ ಮಾಡಿ ಪ್ರಜ್ವಲ್ ರೇವಣ್ಣಗೆ ದೇವೇಗೌಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲೇ ಇದ್ರೂ ತಕ್ಷಣ ವಾಪಸ್ ಆಗಿ ವಿಚಾರಣೆಯಲ್ಲಿ ಭಾಗಿಯಾಗು. ಎಚ್ಚರಿಕೆಗೆ ಮನ್ನಣೆ ಕೊಡದೇ ಇದ್ದಲ್ಲಿ ಕುಟುಂಬದವರ ಕೋಪ ಎದುರಿಸಬೇಕಾಗತ್ತೆ. ಎಚ್ಚರಿಕೆಗೆ ತಲೆ ಬಾಗದೇ ಇದ್ರೆ ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗ್ತಾನೆ. ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ರೂ ಪೊಲೀಸರ ಮುಂದೆ ಶರಣಾಗ್ಲಿ, ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆ ಎದುರಿಸಬೇಕು. ಇದು ಪ್ರಜ್ವಲ್ಗೆ ನಾನು ಕೊಡ್ತಾ ಇರೋ ಎಚ್ಚರಿಕೆ ಅಂದಿದ್ದಾರೆ ದೇವೇಗೌಡರು. ಪ್ರಜ್ವಲ್ ಎಸಗಿದ್ದಾನೆ ಎನ್ನಲಾದ ತಪ್ಪುಗಳನ್ನ ತೀರ್ಮಾನಿಸೋದಕ್ಕೆ ಕಾನೂನಿದೆ. ನನ್ನ ಬಗ್ಗೆ ಅವನಿಗೆ ಗೌರವ ಇದ್ರೆ ಅವನು ಕೂಡಲೇ ಹಿಂದಿರುಗಿ ಬರಲಿ. ನಾನಾಗಲಿ ಕುಟುಂಬವಾಗಲಿ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಅನ್ಯಾಯಕ್ಕೆ ಒಳಗಾಗಿರುವ ಎಲ್ಲರಿಗೂ ನ್ಯಾಯ ಸಿಗೋದಷ್ಟೇ ಮುಖ್ಯ. ಜನರ ವಿಶ್ವಾಸ ಮರಳಿ ಪಡೆಯೋದಷ್ಟೇ ನನ್ನ ಗುರಿ ಅಂತ ದೇವೇಗೌಡರು ಹೇಳಿದ್ದಾರೆ. ನನ್ನ ಜನರ ವಿರುದ್ಧ ನಾನು ನಡೆದುಕೊಳ್ಳೋದಿಲ್ಲ ಅಂದಿದ್ದಾರೆ. ಪ್ರಶಾಂತ್, ಕುಮಾರಸ್ವಾಮಿ ಎರಡೆರಡು ಎಚ್ಚರಿಕೆಗಳನ್ನು ಕೊಟ್ಟರು. 48 ಗಂಟೆಯಲ್ಲಿ ಬಂದು ಶರಣಾಗು, ಕಾನೂನು ಪ್ರಕ್ರಿಯೆ ಏನಿದೆ ಅದನ್ನು ಎದುರಿಸುವಂತ. ಈಗ ಸ್ವತಃ ದೇವೇಗೌಡರು ಪತ್ರ ಬರೆದಿದ್ದಾರೆ, ಟ್ವೀಟ್ ಮೂಲಕ ಎಚ್ಚರಿಸಿದ್ದಾರೆ. ಮುಂದೆ ಕುಟುಂಬದಿಂದ ದೂರ ಆಗಬೇಕಾಗತ್ತೆ, ಏಕಾಂಗಿ ಆಗಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ತಾಳ್ಮೆ ಪರೀಕ್ಷಿಸಬೇಡ ಅಂದಿದ್ದಾರೆ. ನೋಡಿ, ನನ್ನ ಪ್ರಕಾರ ಯಾವುದೇ ಕುಟುಂಬದ ಅಜ್ಜಂದರಿಗೆ ಈ ರೀತಿಯ ಸ್ಥಿತಿ ಬರಬಾರ್ದು. ಅದು ಮಾಜಿ ಪ್ರಧಾನಿಗೆ ಬಹಿರಂಗವಾಗಿ ಮೊಮ್ಮಗ ನೀನು ಬಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸು, ವಿದೇಶದಲ್ಲಿ ಎಲ್ಲಿದೆಯಾ ನೀನು ಬಂದು ಭಾಗವಹಿಸು, ನಮ್ಮ ಕುಟುಂಬದ ಬಗ್ಗೆ ಗೌರವ ಇದ್ದರೆ ಭಾಗವಹಿಸು ಅಂತಕ್ಕಂಥದ್ದನ್ನು ಹೇಳುವ ಸ್ಥಿತಿಯಲ್ಲಿ ಇವತ್ತು ಪಾಪ ಮಾಜಿ ಪ್ರಧಾನಿ ದೇವೇಗೌಡರಿದ್ದಾರೆ. ನಿಶ್ಚಿತವಾಗಿ ಈಗ ದೇವೇಗೌಡರು ಏನು ಹೇಳ್ತಿದ್ದಾರೆ, ನನಗೆ ಈ ರೀತಿಯ ಚಲನವಲನಗಳ ಬಗ್ಗೆ ಮಾಹಿತಿ ಇರಲಿಲ್ಲ, ಈ ರೀತಿಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತಕ್ಕಂಥದ್ದನ್ನು ದೇವೇಗೌಡರು ಹೇಳ್ತಿದ್ದಾರೆ. ಹೀಗಾಗಿ ನನಗೆ ಸ್ವಲ್ಪ ಐ ವಾಸ್ ಶಾಕ್ಡ್. ಸೊ ನನಗೆ ಸಮಯ ಬೇಕಾಯಿತು ಹೊರಗಡೆ ಬಂದು ಈ ರೀತಿಯ ಹೇಳಿಕೆಗಳನ್ನು ಕೊಡಲಿಕ್ಕೆ ಅಂತಕ್ಕಂಥದ್ದು ದೇವೇಗೌಡರು ಹೇಳ್ತಿದ್ದಾರೆ. ಹಾಗಿದ್ದಲ್ಲಿ ಕುಟುಂಬದ ಸಂಪರ್ಕ ಇಲ್ಲದೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಓಡಾಡ್ತಿದ್ದಾರಾ? ಇದು ಕೂಡ ಪ್ರಶ್ನೆ. ಅಂದರೆ ಸರಿ, ದೇವೇಗೌಡರು ಬಹಿರಂಗವಾಗಿ ಇಲ್ಲ ಮೊಮ್ಮಗ ಬಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಹಾಗಿದ್ದಲ್ಲಿ ಚುನಾವಣೆಯಾದ ರಾತ್ರಿಯೇ ನೀನು ಇಲ್ಲಿಂದ ಹೋಗು, ವಿದೇಶಕ್ಕೆ ಹೋಗ್ಬಿಡು, ಇಲ್ಲಿ ಈ ಪ್ರಕರಣ ದಿನದಿಂದ ದಿನಕ್ಕೆ ಇಂಟೆನ್ಸಿಫೈ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದವ್ರು ಯಾರು? ಹಾಗಿದ್ರೆ ಕುಟುಂಬ ಹೇಳ್ತಾ, ಪ್ರಜ್ವಲ್ ಇಂಡಿಪೆಂಡೆಂಟ್ಲಿ ಲಾಯರ್ಗಳ ಅಡ್ವೈಸನ್ನು ತೆಗೆದುಕೊಳ್ತಾ ಇದ್ರು, ಅವ್ರು ಯಾರಾದರೂ ಹೇಳಿದ್ರ? ಯಾಕಂದರೆ ಕಳೆದ ಒಂದು ವಾರದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು ನೋಡಿ. ರೇವಣ್ಣ ಅವ್ರಿಗೆ ಜಾಮೀನು ಸಿಕ್ತು, ಅದಾದ ನಂತರ ಪ್ರಜ್ವಲ್ ರೇವಣ್ಣ ಲುಕೌಟ್ ನೋಟಿಸ್ ಇದೆ, ಬ್ಲೂ ಕಾರ್ನರ್ ನೋಟಿಸ್ ಇದೆ, ಜೊತೆಗೆ SIT ಅಧಿಕೃತವಾಗಿರ್ತಕ್ಕಂಥ ಪತ್ರವನ್ನು ಕೂಡ ಕೇಂದ್ರದ ವಿದೇಶಾಂಗ ಇಲಾಖೆಗೆ ಬರೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಪತ್ರವನ್ನು ಬರೆದಿದ್ದಾರೆ. ಆದರೆ SIT ಕೂಡ 1967 ಪಾಸ್ಪೋರ್ಟ್ ಆ್ಯಕ್ಟ್ ಹೇಳುತ್ತೆ ಭಾವನಾ, 2 ಸಂದರ್ಭದಲ್ಲಿ ನೀವು ಪಾಸ್ಪೋರ್ಟನ್ನು ರದ್ದುಗೊಳಿಸ್ಬೋದು. ಒಂದು 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ನ್ಯಾಯಾಲಯ ವಿಧಿಸಿ ನೀವು ಹೊರಗಡೆ ಇದ್ದರೆ ಆಗಲೂ ಕೂಡ ಅದಕ್ಕೆ ಎಕ್ಸ್ಟ್ರಾ ಟ್ರೀಟಿ ಎಲ್ಲ ಇದೆ, ನ್ಯಾಯಾಲಯಗಳ ಆದೇಶ ಬೇಕಾಗುತ್ತೆ. ಎರಡನೇದು, ನಿಮ್ಮ ಮೇಲೆ ಹೀನಿಯಸ್ ಕ್ರೈಮ್ಸ್ನ ಆರೋಪ ಇದ್ದರೆ, ಈಗ ಪ್ರಜ್ವಲ್ ರೇವಣ್ಣ ಮೇಲೆ ರೇಪ್ನ ಆರೋಪ ಕೂಡ ಇದೆ, 2 ಪ್ರಕರಣಗಳಲ್ಲಿ ರೇಪ್ ಕೂಡ ಇದೆ. ಆ ಕಾರಣದಿಂದ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದುಗೊಂಡು ವಿದೇಶದಲ್ಲೆಲ್ಲಾದರೂ ಅವ್ರನ್ನ ಪ್ರಜ್ವಲನನ್ನು ಹಿಡಿದು ವಾಪಸ್ ಕರ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ ಬಂದರೆ ದೇವೇಗೌಡರ ಕುಟುಂಬಕ್ಕೆ ಇನ್ನಷ್ಟು ಮುಜುಗರ ಆಗುತ್ತೆ. ಆ ಕಾರಣದಿಂದ ಈ ಬಹಿರಂಗ ಹೇಳಿಕೆಯೋ ಅಥವಾ ನಮಗೂ ಪ್ರಜ್ವಲ್ಗೂ ಸಂಬಂಧ ಇಲ್ಲ, ನೀವು ಪ್ರಜ್ವಲ್ನನ್ನು ಏನಾದರೂ ಮಾಡಿಕೊಳ್ಳಿ ಅಂತಕ್ಕಂಥ ಕಾರಣಕ್ಕೋಸ್ಕರ ಟು ಕೀಪ್ ಡಿಸ್ಟೆನ್ಸ್ ಫ್ರಮ್ ದಿ ಇನ್ಸಿಡೆಂಟ್ ಅನ್ನೋ ಕಾರಣಕ್ಕೂ ಈ ಹೇಳಿಕೆಯೋ ಅಂತಕ್ಕಂಥದ್ದು ಗೊತ್ತಾಗಬೇಕು. ದೇವೇಗೌಡರು ಸುಮ್ಮನೆ ಹೇಳಿಕೆ ನೀಡ್ತಾರೆ ಅಂತ ನನಗನ್ಸಲ್ಲ. ಎರಡು ದೃಷ್ಟಿಕೋನ ಇರ್ಬೋದು. ಒಂದು, ಇಲ್ಲ ದೇವೇಗೌಡರು ಕುಮಾರಸ್ವಾಮಿಗೂ ಮತ್ತು ಪ್ರಜ್ವಲ್ ರೇವಣ್ಣಗೂ ಕಾಂಟ್ಯಾಕ್ಟ್ ತಪ್ಪು ಹೋಗಿದೆ, ಆ ಕಾರಣದಿಂದ ಅವರು ಬಹಿರಂಗ ಮನವಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಕಾರಣ ಇರ್ಬೋದು. ಅಥವಾ ದೇವೇಗೌಡರಿಂದ ಮನವಿ ಮಾಡಿಸಿ ಪ್ರಜ್ವಲ್ ರೇವಣ್ಣನನ್ನು ಭಾರತಕ್ಕೆ ಕರ್ಕೊಂಡು ಬಂದು ಆತನನ್ನು ಕಾನೂನಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅನ್ನುವ ಭಾಗವಾಗಿ ಈ ಮೊದಲ ಪತ್ರಿಕಾ ಹೇಳಿಕೆ ಬಂತ ಅಂತಕ್ಕಂಥದ್ದು. ಯಾಕಂದರೆ ದೇವೇಗೌಡರಿಗೆ ಗೊತ್ತಿಲ್ಲದೆ
ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋದರು ಅಂತಕ್ಕಂಥದ್ದು ಸ್ವಲ್ಪ ನಂಬೋದು ಕಷ್ಟ. ವಾಟ್ ಎವರ್ ಇಟ್ ಮೇ ಬಿ. ಫ್ಯಾಮಿಲಿ ಇವತ್ತು ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀವಿ ಅಂತಕ್ಕಂಥದ್ದು ಕುಮಾರಸ್ವಾಮಿ ಡೇ ಒನ್ನಿಂದ ಮಾಡ್ತಾ ಇದ್ದಾರೆ. ಆದರೆ ದೇವೇಗೌಡರ ನಜರಿಗೆ ಬರದೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ರು ಅಥವಾ ಹೋಗಿದ್ದ ಅಂತಕ್ಕಂಥದ್ದನ್ನು ಸ್ವಲ್ಪ ನಂಬೋದು ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಆ ದೃಷ್ಟಿಯಿಂದ ದೇವೇಗೌಡರ ನಿನ್ನೆಯ ಪತ್ರಿಕಾ ಹೇಳಿಕೆ ಏನಿದೆ ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಈಗ ದೇವೇಗೌಡರ ಗಮನಕ್ಕೆ ಬರದೇ ಹೋಗಿರೋ ಸಾಧ್ಯತೆಗಳು ಕಮ್ಮಿ ಇದೆ ಅನ್ನೋದಾದರೆ ಈ ಪತ್ರದ ಅರ್ಥ ಏನು? ದಟ್ ಮೇ ಬಿ ಎ ಪಬ್ಲಿಕ್ ಪೋಸ್ಚರಿಂಗ್ ಆಲ್ಸೋ, ಯು ಕೆನಾಟ್ ಡಿನೈ ಇಟ್. ಅಂದರೆ ನಾನು ಯಾರಿಗೂ ಈ ದೇವೇಗೌಡರು ನೋವಿನಲ್ಲಿದ್ದಾರೆ ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ. ಬಟ್ ಪೊಲಿಟಿಕಲ್ ಫ್ಯಾಮಿಲೀಸ್ಗಳು ಪಬ್ಲಿಕ್ ಪೋಸ್ಚರಿಂಗ್ ಒಂದು ಮಾಡ್ತವೆ. ಒಂದು ಕಡೆ ಪ್ರಜ್ವಲ್, ಈಗ ನನ್ನ ಪ್ರಶ್ನೆ JDS ಇದಕ್ಕೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಬೇರೆ ಎಲ್ಲ ನೋಡಿ, SIT ಒಂದು ರೀತಿ ಮ್ಯಾನಿಪುಲೇಷನ್ ಮಾಡ್ತಾ ಇಲ್ವಾ? ಮ್ಯಾನಿಪುಲೇಷನ್ ಮಾಡ್ತಾ ಇದೆ. ಗೌರ್ಮೆಂಟ್ ಅದನ್ನು ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡ್ತಾ ಇಲ್ಲ, ಮಾಡ್ತಾ ಇದೆ. ನಾನು ಅದನ್ನು ಇಲ್ಲ ಅಂತಿಲ್ಲ. ಆದರೆ ದೇವೇಗೌಡರ ಗಮನಕ್ಕೆ ಬರದೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋದ, ದೇವೇಗೌಡರ ಗಮನಕ್ಕೆ ಬರದೆ ಪ್ರಜ್ವಲ್ ರೇವಣ್ಣ ಅಲ್ಲೇ ಕುಳಿತುಕೊಂಡು ಬೇರೆ ಬೇರೆ ಕಡೆ ದೇಶ ಸುತ್ತಾ ಇದ್ದಾನೆ ಅಂತಕ್ಕಂಥದ್ದು ನಂಬೋದು ಕಷ್ಟ. ಹೂ ಇಸ್ ಪ್ರೊವೈಡಿಂಗ್ ಹಿಮ್ ಲಾಜಿಸ್ಟಿಕ್ಸ್? ಈಗ ಯಾವುದೇ ಒಬ್ಬ ಪ್ರಜ್ವಲ್ ಅಂತ ಒಬ್ಬ ಸಾಮಾನ್ಯ ಅಂದರೆ ಒಂದು ಟರ್ಮ್ನ ಸಂಸದ ವಿದೇಶದಲ್ಲಿ ಹಾಗೆ ಎಲ್ಲೆಲ್ಲೋ ಹೋಗಿ ಓಡಾಡೋಕ್ಕಾಗಲ್ಲ. ಹೌದು, ಇರ್ಬೋದು, ದುಡ್ಡಿದ್ದು ಓಡಾಡ್ಬೋದು, ಅದು ಬೇರೆ ನಾನು ವಿಚಾರ ಹೇಳ್ತಿರ್ತಕ್ಕಂಥದ್ದು. ಆದರೆ ನೀವು ಇಲ್ಲಿನ ಕಾನೂನಿನ ಪ್ರಕ್ರಿಯೆ ಬಗ್ಗೆ ನಿಶ್ಚಿತವಾಗಿ ಆತನಿಗೆ ಮಾಹಿತಿ ಇರುತ್ತೆ, ವಕೀಲರ ಒಂದು ಅಡ್ವೈಸ್ ಇರುತ್ತೆ. ಇಲ್ಲದೆ ಜರ್ಮನಿ, ಕತಾರ್ ಅಂತಕ್ಕಂಥದ್ದೆಲ್ಲ ಓಡಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಒಂದು ಸಲ ಪಾಸ್ಪೋರ್ಟ್ ಏನಾದರೂ ರದ್ದುಗೊಡ್ಬಿಟ್ರೆ ಹಿ ವಿಲ್ ಬಿ ದ ಬಿಗ್ಗೆಸ್ಟ್ ಟ್ರಬಲ್. ನೀವು ಭಾರತಕ್ಕೆ ಬರದೇ ಇರೋದೇ ನೀವು ತಪ್ಪಿತಸ್ಥ ದೋಷಿ ಅಂತಕ್ಕಂಥದ್ದು ಪ್ರೂವ್ ಮಾಡ್ದಂಗೆ ಅಂತಕ್ಕಂಥದ್ದು ಪಬ್ಲಿಕ್ ಪರ್ಸೆಪ್ಷನ್ ದೃಷ್ಟಿಯಿಂದ ಹೇಳ್ತಿದ್ದೀನಿ, ಕೋರ್ಟಲ್ಲಿ ಅಲ್ಲ, ಪಬ್ಲಿಕ್ ಪರ್ಸೆಪ್ಷನ್ ದೃಷ್ಟಿಯಿಂದ. ಆ ಕಾರಣದಿಂದ ನನಗನ್ಸುತ್ತೆ ದೇವೇಗೌಡರು ಇಷ್ಟು ದಿನ ಸುಮ್ಮನಿದ್ದು ಈಗ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನನಗನ್ಸುತ್ತೆ ಭಾವನಾ. ಇನ್ನೊಂದು ದೃಷ್ಟಿಯಿಂದ ನಾನು ಸ್ವಲ್ಪ ಪೊಲಿಟಿಕಲ್ ದೃಷ್ಟಿಯಿಂದ ನಾನು ನೋಡ್ತೇನೆ. ಜೂನ್ 4ಕ್ಕೆ ಫಲಿತಾಂಶ ಬರ್ತಾ ಇದೆ ಅಲ್ವಾ? ಜೂನ್ 4ಕ್ಕೆ ಫಲಿತಾಂಶ ಬಂದು ಏನಾದರೂ ಸರ್ಕಾರದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಪರಿಸ್ಥಿತಿ ಬಂದರೆ ಪ್ರಶ್ನೆಗಳನ್ನೇನು ಕೇಳಲಾಗತ್ತೆ? ಪ್ರಜ್ವಲ್ ರೇವಣ್ಣ ಇನ್ನೂ ಬಂದು ಕಾನೂನಿನ ಪ್ರಕ್ರಿಯೆಯಲ್ಲೇ ಭಾಗವಹಿಸಿಲ್ಲ, ಕರೆಕ್ಟ್, JDSನವ್ರಿಗೆ ಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಬರುತ್ತೆ. ಅದಕ್ಕಿಂತ ಮುಂಚೆ ದೇವೇಗೌಡರು, ಕುಮಾರಸ್ವಾಮಿ ಕೀಪಿಂಗ್ ದ ಡಿಸ್ಟೆನ್ಸ್ ವಿತ್ ರೇವಣ್ಣ ಫ್ಯಾಮಿಲಿಯಿಂದ ಕುಮಾರಸ್ವಾಮಿ ಆಗಲೇ ಡಿಸ್ಟೆನ್ಸ್ ಮಾಡಿದ್ದಾರೆ. ಆದರೆ ಈ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅಂತಕ್ಕಂಥದ್ದೇ ನಮ್ಗೆ ಗೊತ್ತಿಲ್ಲ ಅಂತ ಪಬ್ಲಿಕ್ನಲ್ಲಿ ಹೇಳುವುದರ ಮೂಲಕ ಆತನಿಗೂ ನಮಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನರೇಟಿವ್ ಬಿಲ್ಡ್ ಪ್ರಯತ್ನ ಇದೆಲ್ಲವೂ ನಡೆಯುತ್ತೆ. ನಾನು ಯಾವುದನ್ನು ಅಲ್ಲಗಳೆಲ್ಲ, ಯಾಕಂದರೆ ಈಗ ಬಹಿರಂಗವಾಗಿ ಹೇಳಿದ್ದನ್ನೇ ನಾವು ಅರ್ಥೈಸ್ಕೊಳ್ಬೇಕು ಅಂತಕ್ಕಂಥದ್ದೇನಿಲ್ಲ. ಕರೆಕ್ಟ್, ಕಣ್ಣಿಗೆ ಕಾಣದ ಅನೇಕ ಸಂಗತಿಗಳು ನಡೀತಾ ಇರ್ತವೆ. ಬಟ್ ನನಗೆ ಪರ್ಸ್ನಲಿ ಪ್ರಜ್ವಲ್ ಕುಟುಂಬದ ಸಹಾಯ ಇಲ್ಲದೆ ವಿದೇಶದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿದ್ದಾನೆ ಅಂತಕ್ಕಂಥದ್ದು ನಂಬಕ್ಕಾಗಲ್ಲ. ದಿಸ್ ಇಸ್ ವೆರಿ ಡಿಫಿಕಲ್ಟ್. ಇವತ್ತು ಕರೆಕ್ಟಾಗಿ 10 ದಿನ ಇದೆ ರಿಸಲ್ಟ್. ಯಾಕಂದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಹಿಂದೆ ಈ ಮುಖ್ಯಮಂತ್ರಿ BJP ಜೊತೆಯ ಮೈತ್ರಿಯ ಸಂದರ್ಭದಲ್ಲೂ ಕೂಡ ಇದೇ ಮಾತನ್ನು ಹೇಳ್ತಾ ಇದ್ರು. ಇಲ್ಲ, ನನಗೆ ದೇವೇಗೌಡರಿಗೆ ಗೊತ್ತಿಲ್ಲದೆ ನಾನು ಮಾಡಿದೆ ಅಂತ. ನಾನು ಯಾವುದನ್ನೂ ಅಲ್ಲಗಳಿತಾ ಇಲ್ಲ, ದಟ್ ಈಸ್ ಪಬ್ಲಿಕ್ ಪೋಸ್ಚರಿಂಗ್. ಬಟ್ ಅನೇಕರು ಹೇಳ್ತಾರೆ ದೇವೇಗೌಡರಿಗೆ ವಿಷಯಗಳು ಗೊತ್ತಿತ್ತು. ಹಾಗಾಗಿ ಏನಿದೆ ಅಂತಕ್ಕಂಥದ್ದು ಆ ಕುಟುಂಬಕ್ಕೆ ಗೊತ್ತು. ಬಟ್ ಒಂದು ಅರ್ಥ ಆಗುತ್ತೆ ಭಾವನಾ, 91 ವರ್ಷದ ಒಬ್ಬ ಮುತ್ಸದ್ದಿ ದೇವೇಗೌಡರಂಥ ನಾಯಕನಿಗೆ ಅವರ ಮೊಮ್ಮಗನ ಈ ರೀತಿಯ ಆರೋಪಗಳು ಏನು ಬಂದಿವೆ ಅದು ಘಾಸಿಯಂತ್ರಗೊಳಿಸುತ್ತೆ. ಈಗ ಮೊಮ್ಮಗ ಅಂತ ಸಹಾಯ ಮಾಡಬಾರ್ದು, ಅದು ಬೇರೆ ಪ್ರಶ್ನೆ. ಮಾಡ್ತಾ ಇಲ್ವಾ, ದಟ್ಸ್ ಬೇರೆ ಪ್ರಶ್ನೆ. ಆದರೆ ನಿಮಗೆ ಘಾಸಿಗೊಳಿಸುತ್ತೆ. ಈ ರೀತಿಯ ಆರೋಪಗಳಿಗೆ ಏನು ಉತ್ತರ ಕೊಡ್ತೀವಿ? ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಅವ್ರ ಮೇಲೆ ಲೋಕಾಯುಕ್ತ ಪ್ರಕರಣ ಮಾಡಿದ್ರು. ಫಸ್ಟ್ 83 ಗೌರ್ಮೆಂಟಲ್ಲಿ ದೇವೇಗೌಡರು ಹೋಗಿ ರಾಜೀನಾಮೆ ಕೊಟ್ಟಿದ್ರು. ನಾನು ಅಲ್ಲಿಂದಲೇ ಅವ್ರ ಹೋರಾಟ ಶುರುವಾಗಿತ್ತು, ದೇವೇಗೌಡರು ರಾಮಕೃಷ್ಣ ಹೆಗಡೆ ಅವರ ಹೋರಾಟ. ಯಾಕಂದರೆ ಒಂದು ಪ್ರಕರಣ ದಾಖಲಾಗಿದೆ ಅಂತಕ್ಕಂಥದ್ದು. ಈ ರೀತಿಯ ಪ್ರಕರಣದಲ್ಲಿ ನೀವು ಉತ್ತರ ಏನು ಕೊಡಬೇಕು ಪಾಪ ದೇವೇಗೌಡರು? ರೈಟ್, ಕರೆಕ್ಟ್. ನೋಡೋಣ, ಪ್ರಜ್ವಲ್ ರೇವಣ್ಣ ಬರ್ತಾರ? ಅದೇ ಯಕ್ಷ ಪ್ರಶ್ನೆ ಆಗಿದೆ. ಇನ್ನು ಎಲೆಕ್ಷನ್ ರಿಸಲ್ಟ್ ಬರ್ತಾರೆ. ರಿಸಲ್ಟ್ ಆದಮೇಲೆ ಸರ್ಕಾರ ರಚನೆ ಕೇಂದ್ರದಲ್ಲಿ ಆದಮೇಲೆ ಬರ್ತಾರೆ ಅಂತ ನನಗನ್ಸುತ್ತೆ. ಅಲ್ಲಿವರೆಗೂ ಬರಲ್ಲ, ಚಾನ್ಸಸ್ ಆರ್ ಲೆಸ್. ಡಿಫಿಕಲ್ಟ್. ಓಕೆ.
ಒಬಿಸಿ ಮೀಸಲಾತಿ ರದ್ದಾಗಿದ್ದು ದೀದಿಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಪಶ್ಚಿಮ ಬಂಗಾಳದ 77 ಜಾತಿಗಳ ಒಬಿಸಿ ಮೀಸಲಾತಿ ರದ್ದಾಗಿದೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಟಿಎಂಸಿಗೆ ದೊಡ್ಡ ಹೊಡೆತ. ಬಂಗಾಳದಲ್ಲಿ ಈಗ 5 ಲಕ್ಷ ಒಬಿಸಿ ಪ್ರಮಾಣ ಪತ್ರ ಅಸಿಂಧು. ಮುಸ್ಲಿಮರು ಸೇರಿ 77 ಜಾತಿಗೆ ನೀಡಿದ್ದ ಒಬಿಸಿ ಸ್ಥಾನ ರದ್ದಾಗಿದ್ದು 2012ರಲ್ಲಿ ಮಮತಾ ಸರ್ಕಾರ ಈ ಮೀಸಲಾತಿ ತಂದಿತ್ತು. ಅದಕ್ಕೆ ಕೋಕ್ ನೀಡಲಾಗಿದೆ. ಕೋಲ್ಕತ್ತಾ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ರಾಜಕೀಯ ಫೈಟ್ ಶುರುವಾಗಿದೆ. ಹೈಕೋರ್ಟ್ ಆದೇಶ ಒಪ್ಪಲ್ಲ, ಇದು ಬಿಜೆಪಿ ಪಿತೂರಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ರಾಜ್ಯದಲ್ಲಿ ಒಬಿಸಿ ಮೀಸಲಾತಿ ಮುಂದುವರಿಯುತ್ತೆ ಅಂತ ದೀದಿ ಹೇಳಿದ್ದಾರೆ. ಹೈಕೋರ್ಟ್ ಆದೇಶಕ್ಕೆ ಸ್ವಾಗತ ಅಂತ ಮೋದಿ ಹೇಳಿದ್ದಾರೆ. ಅಮಿತ್ ಶಾ ಕೂಡ ಈ ಮಾತು ಹೇಳಿದ್ದಾರೆ. ಲೋಕ ಸಮರದ ಕೊನೆ ಹಂತದಲ್ಲಿ ಹೊಸ ಮಾತಿನ ಸಮರ ಶುರುವಾಗಿದೆ. বদমাইশ লোকেরা কাজ করায় এজেন্সিকে দিয়ে, কাউকে দিয়ে একটা অর্ডার করিয়েছে, যদিও তার রায় আমি মানি না। তেমনি বলছি আজকে যে রায় দিয়েছেন, যেই দিয়ে থাকুন, নাম বলবো না, জাজমেন্ট নিয়ে বলা যায় বিজেপির রায় এটা আমরা মানবো না। ওবিসি রিজার্ভেশন চলছে, চলবে, কিন্তু বদমাইশ লোকেরা কাজ করায় এজেন্সিকে দিয়ে, কাউকে দিয়ে একটা অর্ডার করিয়েছে, যদিও তার রায় আমি মানি না। তেমনি বলছি আজকে যে রায় দিয়েছেন, যেই দিয়ে থাকুন, নাম বলবো না, জাজমেন্ট নিয়ে বলা যায় বিজেপির রায় এটা আমরা মানবো না। ওবিসি রিজার্ভেশন চলছে, চলবে, কিন্তু বদমাইশ 2010 के बाद से जारी सारे ओबीसी सर्टिफिकेट कैंसिल कर दिया है। क्यों? क्योंकि पश्चिम बंगाल की सरकार ने मुसलमानों का वोट बैंक के लिए अनाप शनाप मुसलमानों को ओबीसी बनाने के सर्टिफिकेट दे दिए थे। ये खान मार्केट गैंग ये पापी की भागीदार है। यही लोग कहते हैं कि देश के संसाधनों पर पहला हक मुसलमानों का है। कोर्ट ने बनर्जी पिछड़े वर्ग के रिजर्वेशन के ऊपर अपने वोट बैंक के लिए डाका डालकर वो रिजर्वेशन मुस्लिम जातियों को देना चाहती है। मैं हाईकोर्ट के फैसले का स्वागत करता हूं। ममता जी ने कहा हम हाईकोर्ट के फैसले को नहीं मानते। मैं बंगाल की जनता को पूछना चाहता हूं, कोई ऐसी मुख्यमंत्री हो सकती है, संवैधानिक पद पर बैठी हुई कोई व्यक्ति ऐसी हो सकती है जो कहेगी कि हम कोर्ट के आदेश को नहीं मानते हैं? ममता बहन ಪ್ರಶಾಂತ್, 12 ವರ್ಷಗಳ ನಿರಂತರ ಕಾನೂನು ಹೋರಾಟ. 2012ರಲ್ಲಿ ಒಬಿಸಿ ಮೀಸಲಾತಿಯನ್ನು ತರಲಾಗಿತ್ತು. 2024ರಲ್ಲಿ ನ್ಯಾಯಾಲಯದಿಂದ ತೀರ್ಪು ಬಂದಿದೆ. ಈ ಓವರಾಲ್ ಪ್ರಕರಣನ ಹೆಂಗೆ ನೋಡ್ತೀರಿ ನೀವು? ನೋಡಿ, ಪಶ್ಚಿಮ ಬಂಗಾಳದಲ್ಲಿ 17% ರಿಸರ್ವೇಷನ್ ಇದೆ. ಈಗ OBC A 10% ಇದೆ, 81 ಕಮ್ಯುನಿಟಿಗಳಿವೆ. ಅದರಲ್ಲಿ 56 ಮುಸ್ಲಿಂ ಬೇರೆ ಬೇರೆ ಸಬ್ ಕಮ್ಯುನಿಟಿಗಳಿವೆ. OBC B 7% ರಿಸರ್ವೇಷನ್ ಇದೆ, ಅದರಲ್ಲಿ 99 ಕಮ್ಯುನಿಟಿ ಇದೆ, ಅದರಲ್ಲಿ 41 ಮುಸ್ಲಿಂ ಸಮುದಾಯಗಳಿವೆ. ಅಂದರೆ ಹೆಚ್ಚು ಕಡಿಮೆ 100ಕ್ಕೂ ಹೆಚ್ಚು ಮುಸ್ಲಿಂ ಉಪವರ್ಗೀಕರಣ ಮಾಡಿ ಮೀಸಲಾತಿಯನ್ನು ಅಲ್ಲಿ ಅವ್ರಿಗೆ ಕಲ್ಪಿಸಲಾಗಿದೆ. OBC A, OBC B ಎರಡರಲ್ಲೂ ಮುಸ್ಲಿಂ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡಲಾಗಿದೆ. 2010ರಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಬಂದ ಮೇಲೆ ಹಿಂದುಳಿದ ವರ್ಗದ ಏನು ಆಯೋಗ ಇರುತ್ತೆ ಅವರಿಂದ ಈ ರಿಪೋರ್ಟ್ ತೆಗೆದುಕೊಂಡು ತರಾತುರಿಯಲ್ಲಿ 2010ರಲ್ಲಿ ಮೀಸಲಾತಿಯ ವರ್ಗೀಕರಣ ಉಪವರ್ಗೀಕರಣವನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡಲಾಯಿತು. ಸುಮಾರು 5 ಲಕ್ಷ OBC ಸರ್ಟಿಫಿಕೇಟ್ಸ್ಗಳನ್ನು ಅದಾದ್ಮೇಲೆ ಕೊಡಲಾಗಿದೆ. ಇದನ್ನು ಪ್ರಶ್ನಿಸಿ ಇದು ಅನೇಕ ಏನಾಯಿತು, ಸರ್ಕಾರಿ ನೌಕರಿಗಳಲ್ಲಿ ಸಮಸ್ಯೆ ಶುರುವಾಯಿತು. ಇದನ್ನು ಪ್ರಶ್ನಿಸಿ ಕೆಲವರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ನ ವಿಭಾಗೀಯ ಪೀಠ ಏನು ಹೇಳುತ್ತೆ ಅಂದರೆ ಆದೇಶದಲ್ಲಿ 2010ರಿಂದ 12ರವರೆಗೆ ಕೊಟ್ಟಿರಲಾಗಿರ್ತಕ್ಕಂಥ ಏನು OBC ಸರ್ಟಿಫಿಕೇಟ್ಸ್ಗಳಿವೆ ಆ ಸಮುದಾಯಗಳ ಬಗ್ಗೆ ಹಿಂದುಳಿದ ವರ್ಗದ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ ಶಿಫಾರಸ್ ಏನಿದೆ ಅದು ಫುಲ್ ಪ್ರೂಫ್ ಆಗಿಲ್ಲ. ಅಂದರೆ ಕರ್ನಾಟಕದಲ್ಲೂ ಹಿಂಗೆ ಅನೇಕ ಬಾರಿ ಆಗಿದೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಆಗಿದೆ.
ರಾಜಕೀಯ ಕಾರಣಗಳಿಗೋಸ್ಕರ, ವೋಟ್ನ ಕಾರಣಕ್ಕೋಸ್ಕರ ಅನೇಕ ಸಮುದಾಯಗಳನ್ನು ತರಾತುರಿಯಲ್ಲಿ OBC ಪಟ್ಟಿಗೆ ಸೇರಿಸಿ ನಂತರ ನೀವು ಅದಕ್ಕೆ ಎಂಫರಿಕಲ್ ಡಾಟಾ ಕೊಡಬೇಕಾಗತ್ತೆ. ಈಗ ನಾನು ಹಿಂದುಳಿದ ವರ್ಗಕ್ಕೆ ಸೇರಿದವನು ಅಂತ, ನಾನು ಸಮುದಾಯ ಹಿಂದುಳಿದ ವರ್ಗಕ್ಕೆ ಸೇರಿದ್ದು ಅಂತಕ್ಕಂಥದ್ದು ಮಾಡಬೇಕಾದ್ರೆ ನನ್ನ ಸಮುದಾಯದ 2-3 ತಲೆಮಾರು ಏನು ಮಾಡ್ತಿತ್ತು, ಲ್ಯಾಂಡ್ ಹೋಲ್ಡಿಂಗ್ ಎಷ್ಟಿದೆ, ಉದ್ಯೋಗದಲ್ಲಿ ಎಷ್ಟು, ಸರ್ಕಾರಿ ಉದ್ಯೋಗಗಳಲ್ಲಿ ಎಷ್ಟು ಅವಕಾಶ ಇದೆ, ಫೈನಾನ್ಷಿಯಲ್ ಕೆಪಾಸಿಟಿ ಎಷ್ಟಿದೆ, ಸೋಷಿಯಲಿ ಅಂದರೆ ಆರ್ಥಿಕವಾಗಿ ಕೆಲವು ಮಾನದಂಡಗಳು, ಸೋಷಿಯಲಿ ನೀವು ಎಷ್ಟು ಹಿಂದುಳಿದಿದ್ರಿ, ನಮ್ಮಲ್ಲಿ ಆರ್ಥಿಕ ದೃಷ್ಟಿಯಿಂದ ಕೊಡಲ್ಲ, ಆದರೆ ನೀವು ವರ್ಗೀಕರಣ ಮಾಡಿದ ಮೇಲೆ ನೀವು OBC ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಂದ್ರೆ ನಿಮಗೆ ಆರ್ಥಿಕವಾಗಿ ಒಂದಿಷ್ಟು ಕ್ಯಾಪ್ ಹಾಕಲಾಗತ್ತೆ. ಬಟ್ ಸಾಮಾಜಿಕವಾಗಿ ನೀವು ಎಷ್ಟು ಹಿಂದುಳಿದಿದ್ರಿ ಇವೆಲ್ಲವೂ ಚರ್ಚೆಗೆ ಬರುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅಂದರೆ ಸರಿಸುಮಾರು 100ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯಗಳನ್ನು OBC A ಮತ್ತು OBC B ದಲ್ಲಿ ಮೀಸಲಾತಿಯನ್ನು ಕೊಡುವ ನಿರ್ಧಾರವನ್ನು ಮಮತಾ ಬ್ಯಾನರ್ಜಿ ಮಾಡಿದರು. ಈಗ ಹೈಕೋರ್ಟ್ ವಿಭಾಗೀಯ ಪೀಠ ಏನು ಹೇಳ್ತಾ ಇದೆ ಅಂತಂದರೆ, ನೀವು ರಾಜಕೀಯ ಕಾರಣಗಳಿಗೋಸ್ಕರ ತರಾತುರಿಯಲ್ಲಿ ಮಾಡಿದ್ರಿ, ಬಟ್ ನಿಮ್ಮ OBC ಆಯೋಗ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಈ ಎಂಫರಿಕಲ್ ಡೇಟಾನೇ ಇಲ್ಲ. ಚುನಾವಣೆಯ ಹೊಸ್ತಿಲಲ್ಲಿ ವಿಭಾಗೀಯ ಪೀಠ ಆದೇಶವನ್ನು ರದ್ದುಗೊಳಿಸಿದೆ. ಬಟ್ ಇಟ್ ಈಸ್ ಅನ್ಫಾರ್ಚುನೇಟ್, ಒಬ್ಬ ಮುಖ್ಯಮಂತ್ರಿ ನಾನು ಹೈಕೋರ್ಟ್ನ ಆದೇಶವನ್ನೇ ಒಪ್ಪಲ್ಲ ಅಂತಕ್ಕಂಥ, ಅದು BJP ಅವರು ಇರಲಿ, ಅದು ಮಮತಾ ಬ್ಯಾನರ್ಜಿ ಇರಲಿ, ಯಾವುದೇ ಪಾರ್ಟಿ ಇರಲಿ, ನ್ಯಾಯಾಲಯದ ಆದೇಶವನ್ನು ಒಪ್ಪದೆ ಸರ್ಕಾರವನ್ನು ನಡೆಸಲಿಕ್ಕಾಗತ್ತಾ? ಬರೀ ಸರ್ಕಾರ ಬಿಡಿ, ಪ್ರೈವೇಟ್ ಪರ್ಸನ್ಸ್ ಹ್ಯಾಸ್ ಟು ಒಬೇ ದ ಲಾ ಆಫ್ ದಿ ಲ್ಯಾಂಡ್ ಅನ್ನು ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು. ನಿಮಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ, ಹೈಕೋರ್ಟ್ನ ವಿಭಾಗ ಪೀಠ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಮಮತಾ ಒಂದು ರೀತಿ ಮುಸ್ಲಿಂ ರಿಸರ್ವೇಷನನ್ನು ಹೈಕೋರ್ಟ್ ವಿಭಾಗೀಯ ಪೀಠ ರದ್ದುಗೊಳಿಸಿರೋದ್ರಿಂದ ಪ್ರಮಾಣ ಪತ್ರವನ್ನು ಅಸಿಂಧುಗೊಳಿಸಿದೆ. ಏನು ಹೇಳಿದೆ ಹೈಕೋರ್ಟ್ ಅಂತಂದರೆ, ಇಲ್ಲಿಯವರೆಗೆ ಯಾರ್ಯಾರು ಸರ್ಕಾರಿ ನೌಕರಿ ತೆಗೆದುಕೊಂಡ್ರು ಅವರು ತೆಗೆದುಕೊಂಡ್ರು, ಅದರ ಬಗ್ಗೆ ಯಾವುದೇ ರೀತಿಯ ಆದೇಶ ಪ್ರಶ್ನೆ ಮಾಡಲ್ಲ. ಆದರೆ ಇನ್ನು ಮುಂದೆ ಈ OBC ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಯಾವುದೇ ಉದ್ಯೋಗವನ್ನು ನೀಡುವಂತಿಲ್ಲ. OBC ಆಯೋಗ ಏನು ಪ್ರೊಸೀಜರ್ ಏನು ಹೇಳುತ್ತೆ, ಹಿಂದುಳಿದ ವರ್ಗದ ಆಯೋಗ ಶಿಫಾರಸು ಮಾಡಬೇಕು. ಈಗ ನಮ್ಮಲ್ಲಿ ಜಯಪ್ರಕಾಶ್ ಹೆಗಡೆ ಇದ್ದರು, ಅದರ ಹಿಂದೆ ದ್ವಾರಕಾನಾಥ್ ಇದ್ದರು, ರವಿವರ್ಮ ಕುಮಾರ್ ಇದ್ದರು. ಆ ಆಯೋಗ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ರಾಜ್ಯದಲ್ಲಿ ನೀಡ್ತಕ್ಕಂಥ ಏನು ರಾಜ್ಯದ ಪಟ್ಟಿ ಇದೆ ಅದನ್ನು ವಿಧಾನಸಭೆಯಲ್ಲಿ ಅಂಗೀಕಾರಗೊಳಿಸಿ ಸರ್ಕಾರ ಮೀಸಲಾತಿಯ ವರ್ಗೀಕರಣ, ಉಪವರ್ಗೀಕರಣ ಮಾಡಲಿಕ್ಕೆ ಅವಕಾಶ ಇದೆ. ನಂತರ ಇದರ ಜುಡಿಷಿಯಲ್ ರಿವ್ಯೂ ನಡೆಯುತ್ತೆ. ಜುಡಿಷಿಯಲ್ ರಿವ್ಯೂನ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದ್ದೇ ಇದೆ. ಈಗ ಮರಾಠ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಮಾಡ್ತು, ಮುಂಬೈ ಹೈಕೋರ್ಟ್ ಅದನ್ನು ಎತ್ತಿ ಹಿಡಿದಿತ್ತು, ಯಾಕಂದರೆ ಎಂಫರಿಕಲ್ ಡೇಟಾ ಇಲ್ಲ ಅಂತಕ್ಕಂಥ ಕಾರಣಕ್ಕೋಸ್ಕರ. ಈಗ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋದೇನು ಚುನಾವಣೆಯ ಹೊಸ್ತಿಲಲ್ಲಂದರೆ, ಮುಸ್ಲಿಂ ವೋಟ್ ಬ್ಯಾಂಕ್ ದೊಡ್ಡ ಸಂಖ್ಯೆಯಲ್ಲಿ ಮಮತಾ ಬ್ಯಾನರ್ಜಿ ಜೊತೆಗಿದೆ. ಮುಸ್ಲಿಮರ ಮೀಸಲಾತಿಯನ್ನು ಹೈಕೋರ್ಟ್ ವಿಭಾಗೀಯ ಪೀಠ ರದ್ದುಗೊಳಿಸಿರೋದ್ರಿಂದ BJP ಅದನ್ನು ಚುನಾವಣೆಗೆ ಬಳಸ್ಕೊಳ್ತಾ ಇದೆ. ನನಗನ್ಸೋದು ನೋಡಿ, ಯಾವಾಗಲೂ ಎಲ್ಲ ಪ್ರಕರಣಗಳಲ್ಲೂ ಚುನಾವಣೆಗೆ ಬಳಸ್ಕೊಳ್ಳೋದು ರಾಜಕೀಯ ಪಕ್ಷಗಳು, ದ್ಯಾಟ್ ಈಸ್ ಬಿಕಾಸ್ ಆಫ್ ದ ಸೈಡ್, ಅದೊಂದು ಬೈ ಪ್ರಾಡಕ್ಟ್ ಅಂತ ಅಂದ್ಕೊಳ್ಳಿ. ವಾಟ್ ಈಸ್ ಇಂಪಾರ್ಟೆಂಟ್, 2010ರಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯಗಳನ್ನು ಮೀಸಲಾತಿಯ ಪಟ್ಟಿಯಲ್ಲಿ ಸೇರಿಸಲಾಯಿತು ಮಧ್ಯಂತರವಾಗಿ. ಆ ಪ್ರೊಸೀಜರಲ್ಲಿ ಲ್ಯಾಪ್ಸ್ ಇದೆ. ಆ ಪಟ್ಟಿಯನ್ನು ತಯಾರು ಮಾಡುವಾಗ ರಾಜಕೀಯ ಪ್ರೇರಿತವಾಗಿದೆ ಹೊರತು ಅದಕ್ಕೆ ಎಂಫರಿಕಲ್ ಡೇಟಾ ಇಲ್ಲ ಅಂತಕ್ಕಂಥದ್ದನ್ನು ಬಂಗಾಳ ಹೈಕೋರ್ಟ್ ಹೇಳ್ತಾ ಇದೆ. ಸಹಜವಾಗಿ ಮುಸ್ಲಿಂ ವಿಷಯ ಅಂದ ತಕ್ಷಣ ಚುನಾವಣೆಯ ಹೊಸ್ತಿಲಲ್ಲಿ ಅದೊಂದು ಕಾವನ್ನು ತೆಗೆದುಕೊಳ್ಳುತ್ತೆ. ಬಟ್ ನೋಡಿ, ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ, ದೇವೇಗೌಡರು ಇದ್ದಾಗಲೇ ಆ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ, ಬಟ್ ವಿತ್ ಪ್ರಾಪರ್ ಎಂಫರಿಕಲ್ ಡೇಟಾ. ಕರೆಕ್ಟ್. ನಿಮ್ಗೆ ಡೇಟಾಗಳ ಸಹಾಯ ಇಲ್ಲದೆ ನನಗೆ ಮನಸ್ಸು ಬಂತು ನಾನು ಇವರನ್ನು ಮೀಸಲಾತಿ ಕೊಡ್ತೀನಿ, ಇವ್ರನ್ನ ಆ ವರ್ಗಕ್ಕೆ ಸೇರಿಸ್ತೀನಿ. ಈ ಕರ್ನಾಟಕದಲ್ಲೂ ಆ ಪ್ರಯತ್ನ ನಡೀತಲ್ಲ. 2023ರ ಚುನಾವಣೆಗೆ ಮುಂಚೆ ಬೊಮ್ಮಾಯಿಯವರು ಒಳ ಮೀಸಲಾತಿಯನ್ನು ತರಾತುರಿಯಲ್ಲಿ ಮಾಡಿ ರಾಜಕೀಯವಾಗಿ ಹೊಡ್ತಾ ತಿಂದರು. ನಂತರ ಈ ಹಿಂದುಳಿದ ವರ್ಗದ ಪಟ್ಟಿಯನ್ನು ನಾವೇನೋ ಮಾಡಲಿಕ್ಕೆ ಹೋಗ್ತೀವಿ ಅಂತಕ್ಕಂಥ ಪ್ರಯತ್ನ ಮಾಡಿದರು. ರಾಜಕೀಯ ಕಾರಣಗಳಿಗೋಸ್ಕರ ಈ ರೀತಿಯ ಮೀಸಲಾತಿಯ ಪಟ್ಟಿಯ ವರ್ಗೀಕರಣ ನಿಲ್ಲಬೇಕು. ನೀವು ಯಾರನ್ನೇ ಸೇರಿಸಿ, ಹಿಂದುಳಿದವ್ರನ್ನ ಸೇರಿಸಿ ಪಟ್ಟಿ ತಯಾರು ಮಾಡಿ, ಎಂಫರಿಕಲ್ ಡೇಟಾ ತನ್ನಿ, ಅವರ ಸಾಮಾಜಿಕ ಸ್ಟೇಟಸ್ ಏನಿದೆ ಅಂತಕ್ಕಂಥದ್ದನ್ನು ನೋಡಿ. ಅದು ಬಿಟ್ಟು ತರಾತುರಿಯಲ್ಲಿ ನಮ್ಮ ಓಟ್ ಹಾಕ್ತಾರ ತಗೋ ಇವ್ರನ್ನ. ಕರ್ನಾಟಕದಲ್ಲಿ ನಡೆದಿದ್ದೇ ಅದಲ್ವಾ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಮುಸ್ಲಿಮ್ರನ್ನ ಓಲೈಸಲಿಕ್ಕೆ ಈ ರೀತಿಯ ಪಟ್ಟಿ ತಯಾರಿಸಿದ್ರು, ಹೈಕೋರ್ಟ್ ರದ್ದುಗೊಳಿಸಿದೆ. ದೆಹಲಿ ಸಿಎಂ ಕೇಜ್ರಿವಾಲ್ ಆಪ್ತನಿಂದ ಹಲ್ಲೆ ಪ್ರಕರಣ ಸಂಬಂಧ ಘಟನೆನ ಎಳೆಯಾಗಿ ಸ್ವಾತಿ ಮಲಿವಾಲ್ ಬಿಚ್ಚಿಟ್ಟಿದ್ದಾರೆ. ತಮ್ಮ ಮೇಲಿನ ಹಲ್ಲೆಯನ್ನ
ವಿವರವಾಗಿ ತಿಳಿಸಿದ್ದಾರೆ ರಾಜ್ಯಸಭಾ ಸದಸ್ಯೆ. ಮೇ 13ನೇ ತಾರೀಕು ದೆಹಲಿ ಸಿಎಂ ನಿವಾಸದಲ್ಲಿ ಹಲ್ಲೆ ಆರೋಪ. ಕೇಜ್ರಿವಾಲ್ ಆಪ್ತ ಸಹಾಯಕ ವಿಭವ್ ಕುಮಾರ್ನಿಂದ ಹಲ್ಲೆ. ಹಲ್ಲೆ ನಡೆಯುವಾಗ ಕೇಜ್ರಿವಾಲ್ ಮನೆಯಲ್ಲೇ ಇದ್ರು ಅಂತ ಸ್ವಾತಿ ಮಲಿವಾಲ್ ಹೇಳ್ತಿದ್ದಾರೆ. ಹಲ್ಲೆ ನಡೆದಾಗ ತಾನು ಮನೆಯಲ್ಲಿರಲಿಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ರು. ಆದರೆ ಸಿಎಂ ಹೇಳಿಕೆನ ಸ್ವಾತಿ ಮಲಿವಾಲ್ ಅಲ್ಲಗಳೆದಿದ್ದಾರೆ. ಖಾಸಗಿ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಘಟನೆನ ಸ್ವಾತಿ ಮಲಿವಾಲ್ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಪ್ರಶಾಂತ್, ಇದರಿಂದ ಕೇಜ್ರಿವಾಲ್ಗೆ ಮುಜುಗರ ತಂದಿಟ್ಟಿರೋದಂತೂ ನಿಜ. ಆದರೆ ಮನೆಯಲ್ಲಿರಲಿಲ್ಲ, ವೈ ಅನೇಬಲ್ ಟು ಫೇಸ್ ಪ್ರಾಪರ್ಲಿ ಕೇಜ್ರಿವಾಲ್? ಅನೇಕ ರಾಜಕಾರಣಿಗಳದ್ದು ಇಮೇಜ್ ವರ್ಸಸ್ ರಿಯಾಲಿಟಿ ಎರಡು ಅಂತರ ಇರುತ್ತೆ ಅನ್ನೋದು ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೇ ಕೇಜ್ರಿವಾಲ್ 2013, 14, 15 ಹೇಳ್ತಾ ಇದ್ರು, दिल्ली की कोई महिलाओं पे कोई भी चू आता है तो 181 ಕಾಲ್ ಕರೋ, ಸ್ವಾತಿ ಮಲಿವಾಲ್ ಆ ಜಾಯೇಗಿ ಅಂತ. ಆವಾಗ ಸ್ವಾತಿ ಮಲಿವಾಲ್ ಮಹಿಳಾ ಆಯೋಗದ ಅಧ್ಯಕ್ಷರು. ಅಂದರೆ ಮಹಿಳೆಯರಿಗೆ ಏನಾದರೂ 181 ಕಾಲ್ ಮಾಡಿ ಸ್ವಾತಿ ಮಲಿವಾಲ್ ನಿಮ್ಮ ಮನೆಗೆ ಬಂದುಬಿಡ್ತಾಳೆ ಅಂತ. ಇವತ್ತು ಅದೇ ಸ್ವಾತಿ ಮಲಿವಾಲ್ ಬಹಿರಂಗವಾಗಿ ಬಂದು ಏನು ಹೇಳ್ತಿದ್ದಾರೆ, ಪೊಲೀಸರಿಗೂ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಿದ್ದಾರೆ, ನಾನು ಅರವಿಂದ್ ಕೇಜ್ರಿವಾಲ್ ಬಿಡುಗಡೆಯಾದ ಮರುದಿನ ಬೆಳಿಗ್ಗೆ ಅವ್ರ ಮನೆಗೆ ಹೋದೆ. ನಾನು ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿರಲಿಲ್ಲ. ನಾನು ಯೂಶ್ವಲಿ ಅರವಿಂದ್ ಕೇಜ್ರಿವಾಲ್ದ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲ್ಲ. ನೋಡಿ, ಈ ಬಿಭವ್ ಕುಮಾರ್, ಸ್ವಾತಿ ಮಲಿವಾಲ್ ಇವರೆಲ್ಲ ಅರವಿಂದ್ ಕೇಜ್ರಿವಾಲ್ರ ಕಬೀರ್ NGOದಲ್ಲಿ ಕೆಲಸ ಮಾಡ್ತಾಯಿದ್ರು. ಆಗಿನಿಂದ ಇವ್ರಿಗೆಲ್ಲ ಪರಿಚಯ, ಒಬ್ರಿಗೊಬ್ರು ಆಪ್ತರೇ ಹೌದು. ಸ್ವಾತಿ ಮಲಿವಾಲ್ ಏನು ಹೇಳ್ತಿದ್ದಾರೆ, ನಾನು ಅವ್ರ ಮನೆಗೆ ಹೋದೆ, ಡ್ರಾಯಿಂಗ್ ರೂಮ್ನಲ್ಲಿ ಕೂಡಿಸಿದ್ರು, ಅರವಿಂದ್ ಕೇಜ್ರಿವಾಲ್ ಒಳಗಡೆ ಇದ್ದಾರೆ, ಬರ್ತಾರೆ ಅಂತ ಹೇಳಿದರು. ಅಷ್ಟರಲ್ಲಿ ಬಿಭವ್ ಕುಮಾರ್ ಜೋರಾಗಿ ನಡ್ಕೊಂಡು ಬಂದರು. ಅವಳು ಅದನ್ನು ಒತ್ತು ಕೊಟ್ಟು ಹೇಳ್ತಾರೆ, ಸಿಟ್ಟಿನಲ್ಲಿ ಭರದಲ್ಲಿ ಜೋರಾಗಿ ನಡ್ಕೊಂಡು ಬಂದರು. ನನ್ನ ಕಪಾಳಕ್ಕೆ 2 ಹೊಡೆದ್ರು, ಕಿಕ್ ಮಾಡಿದರು ನನ್ನ ದೇಹದ ಮೇಲೆ ಅಂತಕ್ಕಂಥದ್ದನ್ನು, ಹೊಟ್ಟೆಗೆ ಹೊಡೆದ್ರು. ಆಮೇಲೆ ಅವ್ರು ಹೋಗಿ ಹಾಸ್ಪಿಟ್ಲಿಗೂ ಹೋಗಿ ಬಂದಿದ್ದಾರೆ. ಯಾರು? ಸ್ವಾತಿ ಮಲಿವಾಲ್. ದಿಲ್ಲಿ ಪೊಲೀಸರಿಗೆ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನೆ ಸ್ವಾತಿ ಮಲಿವಾಲ್ ಹೇಳ್ತಿದ್ದಾರೆ, ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಕ್ಲೀನ್ ಚಿಟ್ ಟು ಕೇಜ್ರಿವಾಲ್ ಆಲ್ಸೋ. ಯಾಕಂದರೆ ಕೇಜ್ರಿವಾಲ್ ಮನೆಯಲ್ಲಿದ್ದರು, ಆಗ ಕೇಜ್ರಿವಾಲ್ ತಂದೆ ತಾಯಿ ಇದ್ದರು. ಹೀಗಾಗಿ ತಂದೆ ತಾಯಿಯ ಸ್ಟೇಟ್ಮೆಂಟ್ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ದಿಲ್ಲಿ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ಕೇಜ್ರಿವಾಲ್ ಹೇಳ್ತಿದ್ದಾರೆ, ನಾನು ಮನೆಯಲ್ಲೇ ಇರಲಿಲ್ಲ, ಮ್ಯಾಟ್ರ್ ಸಬ್ಜುಡೀಸ್ ಇದೆ ಅಂತಕ್ಕಂಥದ್ದನ್ನು ಕೇಜ್ರಿವಾಲ್ ಹೇಳ್ತಿದ್ದಾರೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಬೇರೆ ಬೇರೆ ಪ್ರಕರಣಗಳಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗ್ತದೆ. ಪ್ರಜ್ವಲ್ ಪ್ರಕರಣದಲ್ಲಿ ಏನು ಇಡೀ ಇಂಡಿಯಾ ಒಕ್ಕೂಟದ ಸ್ಟ್ಯಾಂಡ್ ಏನು, ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ ಅಂತ. ನಿಮ್ಮದೇ ಪಕ್ಷದ ರಾಜ್ಯಸಭಾ ಸಂಸದೆ, ಸಾಮಾನ್ಯ ಮಹಿಳೆ ಅಲ್ಲ, ರಾಜ್ಯಸಭಾ ಸಂಸದೆ ಹೇಳ್ತಾರೆ, ನಿಮ್ಮ ಆಪ್ತ ಕಾರ್ಯದರ್ಶಿ ನನಗೆ ಕಿಕ್ ಮಾಡಿದರು, ನನಗೆ ಬಂದು ಹೊಡೆದ್ರು ಅನ್ನೋದನ್ನು ಆಕೆ ದಿಲ್ಲಿ ಪೊಲೀಸರು ಎದುರುಗಡೆ ಬಂದು ಹೇಳ್ತಿದ್ದಾಳೆ. ಸಿಎಂ ಮನೆಯಲ್ಲಿ ನೀವು ಹೇಳ್ತಾ ಇದ್ದೀರಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ನಿಮ್ಗೆ ಗೊತ್ತಾಗಲಿಲ್ವಾ? ಅವಳು ಹೇಳ್ತಿದ್ದಾಳೆ, ನಾನು ಜೋರು ಕೂಗಿದೆ, ಇಡೀ ಮನೆ ಕೇಳಿಸಿದೆ ನಾನು ಕೂಗಿದ್ದು ಅಂತಕ್ಕಂಥದ್ದನ್ನು ಸ್ವಾತಿ ಮಲಿವಾಲ್ ಹೇಳ್ತಿದ್ದಾಳೆ. ಬಟ್ ಅರವಿಂದ್ ಕೇಜ್ರಿವಾಲ್, ಅಂದರೆ ನಾನು ಅದಕ್ಕೆ ಹೇಳಿದೆ, ಇಮೇಜ್ ವರ್ಸಸ್ ರಿಯಾಲಿಟಿ. ನೀವೇನಿದ್ದೀರಿ ಅಥವಾ ಏನಿಲ್ಲ ಅಂತಕ್ಕಂಥದ್ದು ನಿಮ್ಮ ಆಪ್ತರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನೋಡಿ, ಪಬ್ಲಿಕ್ ಪರ್ಸೋನಾ ಇಸ್ ಡಿಫ್ರೆಂಟ್. ಪಬ್ಲಿಕ್ನಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ. ನೀವು ಒಳಗಡೆ ಏನಿದ್ದೀರಿ ಅಂತಕ್ಕಂಥದ್ದು ನಿಮ್ಮ ಆಪ್ತ ಬಳಗಕ್ಕೆ ಗೊತ್ತಿರುತ್ತೆ. ಸ್ವಾತಿ ಮಲಿವಾಲ್ ಯಾಕೆ ನಿಮ್ಮ ಹೇಳ್ತಿದ್ದಾಳೆ ಬಿಭವ್ ಕುಮಾರ್ ನನ್ನ ಮೇಲೆ ಅಟ್ಯಾಕ್ ಮಾಡಿದರು ಅಂತಕ್ಕಂಥದ್ದನ್ನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯಾಕೆ ಹೇಳ್ತಾಳೆ, ಇಲ್ಲ ಬಿಭವ್ ಕುಮಾರ್ನ ಕ್ಲೌಟ್ ಎಷ್ಟಿದೆ ಅಂತಂದರೆ ಆತನಿಗೆ ಒಂದು ಪಾಶ್ ಮನೆ ಅರವಿಂದ್ ಕೇಜ್ರಿವಾಲ್ ಕೊಟ್ಟಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಬದುಕಬೇಕು ಅಂದರೆ ಬಿಭವ್ ಕುಮಾರ್ಗೆ ಸಲ್ಯೂಟ್ ಹೊಡ್ಕೋತಿರಬೇಕು. ಪ್ರಶ್ನೆ ಹೇಳುತ್ತೆ, ಹಾಗಾದರೆ ಬಿಭವ್ ಕುಮಾರ್ಗೆ ಏನು ಜಾಸ್ತಿ ಗೊತ್ತಿದೆ ಅನ್ನುವ ಕಾರಣಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ಬಿಭವ್ ಕುಮಾರ್ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರೋ ಅಥವಾ ಆತನನ್ನು ಬಿಟ್ಟು ಬರಲಿಕ್ಕೆ ತಯಾರಿಲ್ವೋ? ಸ್ವಾತಿ ಮಲಿವಾಲ್ ಮೇಲೆ ಅಟ್ಯಾಕ್ ಆದಾಗ ಅಟ್ಲೀಸ್ಟ್ ನೀವು ಹೊರಗಡೆ ಬಂದು ಇಲ್ಲ ಇದನ್ನು ಮಾಡಿದರೆ ತಪ್ಪು ಅಂತಕ್ಕಂಥದ್ದನ್ನಾದರೂ ಹೇಳಬೇಕಲ್ಲ. ನೀವು ಮರುದಿನ ಅದೇ ಬಿಭವ್ ಕುಮಾರ್ನ ಕರ್ಕೊಂಡು ಹೋಗಿ ಲಕ್ನೋಗೆ ಹೋದರು. ಇವತ್ತು ಹೇಗಾಗಿದೆ ಅಂತಂದರೆ, ಆಮ್ ಆದ್ಮಿ ಪಕ್ಷದ ಮಹಿಳಾ ಸಚಿವೆ ಅತಿಶಿ ಹೇಳ್ತಿದ್ದಾರೆ ಸ್ವಾತಿ ಮಲಿವಾಲ್ BJP ಏಜೆಂಟ್ ಅಂತಕ್ಕಂಥದ್ದನ್ನು. ಇದೇ ಸ್ವಾತಿ ಮಲಿವಾಲನ್ನು ತಲೆ ಮೇಲೆ ಹೊತ್ಕೊಂಡು ದಿಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಾಗ ತಿಕ್ಕಾಟಗಳು ನಡೆದವು ಸರ್ಕಾರದ ಜೊತೆ. ಆಗ ಸ್ವಾತಿ ಮಲಿವಾಲ್ ಬೇಕಾಗಿತ್ತು, ಈಗ ಯಾಕೆ ಬೇಡ? ಅದಕ್ಕೊಂದು ಥೇರಿ
ಆಮ್ ಆದ್ಮಿ ಪಕ್ಷದ ಒಳಗಡೆ ಏನು ಹೇಳ್ತಾರೆ ಅಂದರೆ, ಸ್ವಾತಿ ಮಲಿವಾಲರನ್ನ ರಾಜ್ಯಸಭಾ ಸಂಸದೆ ಮಾಡಿದರು. ಈಗ ಅರವಿಂದ್ ಕೇಜ್ರಿವಾಲ್ಗೆ ಬೇಲ್ ಕೊಡಿಸ್ಲಿಕ್ಕೆ ಭಾಳ ದೊಡ್ಡ ಸಹಾಯ ಮಾಡಿದ್ದು ಅಭಿಷೇಕ್ ಮನು ಸಿಂಘ್ವಿ. ಅಭಿಷೇಕ್ ಮನು ಸಿಂಘ್ವಿ ಫೀಸ್ ಯೂಸಲಿ ಅನೇಕ ಬಾರಿ ಹಿಂಗೆ ಆಗತ್ತೆ, ಫೀಸ್ ತೆಗೆದುಕೊಳ್ಳಲ್ಲ. ಈಗ ಕಪಿಲ್ ಸಿಬಲ್ರನ್ನ ಅಖಿಲೇಶ್ ಯಾದವ್ ಯಾಕೆ ರಾಜ್ಯಸಭಾ ಸಂಸದ ಮಾಡಿದರು? ಹಾಗೆ ಅಭಿಷೇಕ್ ಮನು ಸಿಂಘ್ವಿಯನ್ನು ರಾಜ್ಯಸಭಾ ಸಂಸದರನ್ನಾಗಿ ಮಾಡಬೇಕಿದೆ. ಸ್ವಾತಿ ಮಲಿವಾಲ್ಗೆ ನೀನು ರಾಜೀನಾಮೆ ಕೊಡು ಅಂತಂದರೆ ಆಕೆ ಕೊಡ್ತಾ ಇಲ್ಲ. ಆ ಕಾರಣದಿಂದ ಈ ತಿಕ್ಕಾಟ ನಡೆದಿದೆ ಅಂತಕ್ಕಂಥದ್ದು ಥೇರಿ ಓಡಾಡ್ತಾ ಇದೆ ದಿಲ್ಲಿ ಮಟ್ಟದಲ್ಲಿ. ನನಗನ್ಸುತ್ತೆ ನೋಡಿ, ಪಾಲಿಟಿಕ್ಸ್ ಅಪಾರ್ಟ್, ಒಬ್ಬ ಮಹಿಳೆ ನಿಮ್ಮ ಆಪ್ತೆ ರಾಜ್ಯಸಭಾ ಸಂಸದೆ ಏನು ಹೇಳ್ತಿದ್ದಾಳೆ, ನಿಮ್ಮ ಆಪ್ತ ಕಾರ್ಯದರ್ಶಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ನನ್ನ ಮೇಲೆ ದಾಳಿ ಮಾಡಿದ್ದಾರೆ, ನನ್ನ ಘನತೆಗೆ ಕುಂದುಂಟಾಗುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಜವಾಬ್ದಾರಿ ಏನು? ನೀವು ನಿಮ್ಮ ಆಪ್ತ ಕಾರ್ಯದರ್ಶಿಯನ್ನು ಆಗಿಂದಾಕೆ ಸಸ್ಪೆಂಡ್ ಮಾಡಿ ಇಂಟರ್ನಲ್ ಎನ್ಕ್ವೈರಿ ಪಾರ್ಟಿಯಲ್ಲೂ ನಡೆಸಿ. ನೀವು 2011ರಲ್ಲಿ ಏನೇನೆಲ್ಲ ಮಾತಾಡ್ತಾ ಇದ್ರಿ? ಪ್ರಶಾಂತ್, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಪ್ರಶಾಂತ್? ಸ್ವಾತಿ ಮಲಿವಾಲ್ ಮೇಲೆ ಆದ ಹಲ್ಲೆ ಸಮಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಅದೇ ಮನೆಯಲ್ಲಿದ್ದರು, ಅವರ ತಂದೆ ತಾಯಿ. ಇನ್ ಇಂಟರ್ನಲ್ ಎನ್ಕ್ವೈರಿ ನೀವು ನಡೆಸಿ. ನಾನು ಹೇಳೋದು, ನಿಮಗೆ ಮುಖ್ಯಮಂತ್ರಿಯಾಗಿ ನೀವು ಇಂಪಾರ್ಷಿಯಲ್ ಆಗಿರ್ಬೇಕಲ್ವಾ, ನಡೆಸಿ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ. ಆಮೇಲೆ ಇನ್ನೊಂದು ವಿಷಯ, ನೀವು 2011, 12, 13ರಲ್ಲಿ ಏನು ಹೇಳ್ತಾ ಇದ್ರಿ ದಿಲ್ಲಿಯಲ್ಲಿ, मैं पूरे दिल्ली में CCTV लगाऊंगा. ಎಲ್ಲಿದೆ ನಿಮ್ಮ ಮನೆಯಲ್ಲಿ CCTV? ಯಾಕೆ ಫುಟೇಜ್ ಕೊಡ್ತಾ ಇಲ್ಲ? ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ. ಆ CCTV ಕೆಟ್ಟಿದೆ ಅಂತಕ್ಕಂಥದ್ದನ್ನು ಯಾಕೆ ಹೇಳ್ತೀರಿ? ನಾನೀಗ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯವರ ಹೇಳಿಕೆ, ನಾನು ಕೋರ್ಟ್ ಆದೇಶವನ್ನು ಒಪ್ಪಲ್ಲ. ಪಾಲಿಟಿಕ್ಸ್ ಡಸಂಟ್ ಗಿವ್ ಯು ಅಂದರೆ ಫ್ರೀಡಮ್ ಟು ಟೆಲ್ ಎನಿಥಿಂಗ್. ಒಬ್ಬ ಮಹಿಳೆ ಮೇಲೆ ಹಲ್ಲೆ ಆಗಿದೆ, ಪಾಲಿಟಿಕ್ಸ್ ರೀ, ಅವಳು BJP ಏಜೆಂಟು, ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ, ನಾನು ಒಪ್ಪಲ್ಲ ರೀ, ಅದು BJP ಏಜೆನ್ಸಿ ಮಾಡ್ತಾಯಿದೆ. ಅದಕ್ಕೆ ಹೇಳಿದೆ, ಪೊಲಿಟಿಕಲ್ ಸ್ಲಗ್ ಫೆಸ್ಟ್ ಡಸಂಟ್ ಗಿವ್ ಯು ರೈಟ್ ಆರ್ ಹ್ಯಾಂಡಲ್ ಟು ಟೆಲ್ ಎನಿಥಿಂಗ್ ಆರ್ ಎವ್ರಿಥಿಂಗ್ ಆರ್ ಟು ವೈಲೇಟ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್ಸ್. ನೋಡ ಅರವಿಂದ್ ಕೇಜ್ರಿವಾಲ್ ನನಗನ್ಸುತ್ತೆ ಅವಳು ಹೇಳ್ತಾಳೆ ಬಿಭವ್ ಕುಮಾರ್, ಅದಕ್ಕೆ ಕುಮಾರ್ ವಿಶ್ವಾಸ್ ಒಂದು ಮಾತನ್ನು ಹೇಳಿದ್ದಾರೆ. ಅರವಿಂದ್ ಕೇಜ್ರಿವಾಲ್ರಿಗೆ ನಾನು ಕೇಳಿದೆ, ಯಾರು ಈತ ಬಿಭವ್ ಕುಮಾರ್? ಪತ್ರಕರ್ತ ಇದ್ದ, ಒಂದು 15,000 ಸಂಬಳ ಕೊಟ್ಟು ಇಟ್ಕೊಂಡಿದ್ದೀನಿ. ಇವತ್ತು ಆ ಬಿಭವ್ ಕುಮಾರ್ ಆಮ್ ಆದ್ಮಿ ಪಕ್ಷದಲ್ಲಿ ಯಾರಾದರೂ ಆತನನ್ನು ಪ್ರಶ್ನೆ ಮಾಡಿದರೆ ಪಾರ್ಟಿಯಿಂದ ಹೊರಗೆ ಹೋಗುವ ಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ಸ್ವಾತಿ ಮಲಿವಾಲ್ ಸ್ವತಃ ಹೇಳ್ತಾ ಇದ್ದಾರೆ. ನಿಮ್ಮದೇ ಪಕ್ಷದ ರಾಜ್ಯಸಭಾ ಇದು ಯಾರೋ BJPಯವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ ಅಲ್ಲ, ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ ಅಲ್ಲ. ನೀವು ಅಂದರೆ ನೋಡಿ, ಲೈಫ್ ಆರ್ ಪಾಲಿಟಿಕ್ಸ್ ಆಲ್ವೇಸ್ ಟೇಕ್ ಎ ಫುಲ್ ಸರ್ಕಲ್. ಕೇಜ್ರಿವಾಲ್ರಿಗೆ ಅದು ಆಗ್ತಾ ಇದೆ. ನೀವೇನು ಹೇಳಿದ್ರಿ, ಮಹಿಳೆಯರ ಮೇಲೆ ಅನ್ಯಾಯ ಆದರೆ ನಾನಿದ್ದೀನಿ, 181 ಮಾಡಿ CCTV ಇಡೀ ಊರಲ್ಲಿ ಹಾಕಿಸ್ತೀನಿ, ಭ್ರಷ್ಟಾಚಾರದ ಪ್ರಕರಣಗಳು ಬಂದರೆ ನಾನು ರಾಜೀನಾಮೆ ಕೊಡ್ತೀನಿ. ಅದು ತಮ್ಮ ವಿಷಯಕ್ಕೆ ಬಂದಾಗ ಇದು ಯಾವುದೂ ಅಪ್ಲೈ ಆಗಲ್ಲ. ರೈಟ್. ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣ ಸಂಬಂಧ ರೇವ್ ಪಾರ್ಟಿ ನಶೆ ರಾಣಿಯರ ರಹಸ್ಯ ಬಯಲಾಗಿದೆ. ನಾನವಳಲ್ಲ ಅಂತ ನಟಿ ಹೇಳಿದ್ರು. ಈಗ ನಟಿ ರಕ್ತದಲ್ಲಿ ಡ್ರಗ್ ಘಾಟು ಕಂಡು ಬಂದಿದೆ. ಸನ್ಸೆಟ್ ಟು ಸನ್ರೈಸ್ ಹೆಸರಲ್ಲಿ ನಡೀತಾ ಇದ್ದ ಪಾರ್ಟಿ ಇದು. ನಟಿ ಹೇಮಾ, ನಟಿ ಆಶಿ ರಾಯ್ ಡ್ರಗ್ಸ್ ಸೇವಿಸಿದ್ದು ದೃಢ ಆಗಿದೆ. ಬ್ಲಡ್ ರಿಪೋರ್ಟ್ನಲ್ಲಿ ಪಾಸಿಟಿವ್ ಬಂದವರಿಗೆ ಈಗ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ತಾನು ತೋಡಿದ್ದ ಗುಂಡಿಗೆ ತಾನೇ ಬಿದ್ದಿದ್ದಾರೆ ನಟಿ ಹೇಮಾ. ಸಿಸಿಬಿ ಪೊಲೀಸರಿಗೆ ಈಕೆ ನಟಿ ಅಂತ ಗೊತ್ತಾಗಿದ್ದು ಬಹಳ ತಡವಾಗಿ. ರೇವ್ ಪಾರ್ಟಿ ಎಷ್ಟು ದಿನದಿಂದ ನಡೆದಿತ್ತು ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ನಟಿ ಹೇಮಾ ಡ್ರಗ್ಸ್ ಸೇವನೆ ಮಾಡಿರುವುದು ಕನ್ಫರ್ಮ್ ಆಗಿದೆ. ಸಿಸಿಬಿ ಮಾಡಿಸಿದ್ದ ಟೆಸ್ಟ್ನಲ್ಲಿ ನಟಿ ಹೇಮಾ ಪಾಸಿಟಿವ್ ಅಂತ ಬಂದಿದೆ. ಮತ್ತೆ ವಿಚಾರಣೆಗೆ ಕರೆಸೋದಕ್ಕೆ ಸಿಸಿಬಿ ಪೊಲೀಸರು ಸಿದ್ಧತೆ ನಡೆಸಿಕೊಳ್ತಿದ್ದಾರೆ. ಪ್ರಶಾಂತ್, ಪ್ರಶ್ನೆ ಇರೋದು, ಇದು ಒಂದೇ ಪಾರ್ಟಿ ನಡೆಯುತ್ತಾ ಅಥವಾ ನಡೀತಾನೆ ಇರುತ್ತಾ? ಅವರಿಗೆ ಎಲ್ಲಿಂದ ಈ ನಶಾ ಪದಾರ್ಥಗಳು ಅವರಿಗೆ ಸಿಗ್ತಾ ಇದೆ? ಯಾರ್ಯಾರು ಪೆಡ್ಲರ್ಗಳಿದ್ದಾರೆ? ಎಷ್ಟು ಜನರ ಗುಂಪಿದೆ? ಹಿಂಗಿದೊಂದು ರೇವ್ ಪಾರ್ಟಿ ಅರೇಂಜ್ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಅರೇಂಜ್ ಆಗುತ್ತೆ, ಅಷ್ಟು ಜನ ಸೇರ್ತಾರೆ ಅಂದರೆ ಸುಮ್ಮನೆ ಅಲ್ಲ, ಅಥವಾ ಮೊದಲನೇ ಸಲನೂ ಅಂತ ಅನ್ನಿಸ್ತಿಲ್ಲ. ಅಲ್ಲ, ನೀವು ರೇಡ್ ಆದಾಗ ಅಥವಾ ಸಿಕ್ಕಿ ಬಿದ್ದಾಗ ಮಾತ್ರ ರೇವ್ ಪಾರ್ಟಿ ನಡೆಯುತ್ತೆ ಅಂತಕ್ಕಂಥದ್ದಿಲ್ಲ. ಈ ರೀತಿಯ ರೇವ್ ಪಾರ್ಟಿಗಳು ಸತತವಾಗಿ ನಡೀತಾ ಇರ್ಬೋದು. ಈ ಬಾರಿ ರೇಡ್ ಆಗಿರ್ಬೋದು. ಇನ್ನೊಂದು ಪ್ರಶ್ನೆ ಇದೆ, ಈ ತೆಲುಗು ಚಿತ್ರರಂಗಕ್ಕೆ ಏನಾಗಿದೆ? ನಿಮ್ಗೆ ಸ್ವಲ್ಪ ಒಂದು ವರ್ಷದ ಹಿಂದೆ ನನಗೆ ನೆನಪಿರುವ ಪ್ರಕಾರ ಇಡೀ ತೆಲುಗು ಚಿತ್ರರಂಗದ ನಟ ನಟಿಯರ ಮೇಲೆ ಡ್ರಗ್ಸ್ ಸೇವನೆಯ ಆರೋಪ
ಬಂದಿತ್ತು. ಅವರನ್ನು ಅಲ್ಲಿನ ಹೈದರಾಬಾದ್ ಪೊಲೀಸರು ವಿಚಾರಣೆಗೆ ಕರೀತಕ್ಕಂಥ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಮತ್ತು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಈ ರೀತಿಯ ರೇವ್ ಪಾರ್ಟಿಗಳು ನಡೀತಾ ಇದೆ. ಕರ್ನಾಟಕದಾದ್ಯಂತ ಹೋದಲ್ಲೆಲ್ಲ ಜನ ಏನು ಹೇಳ್ತಾರೆ ಗೊತ್ತಾ, ನಮ್ಮೂರಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ, ನಮ್ಮೂರಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ. ಇದಕ್ಕೊಂದು ರೀತಿಯ ಕಡಿವಾಣ ಹಾಕದೇ ಹೋದರೆ ಈ ರೀತಿ ನೋಡಿ, ಈಗ ಅವಳು ನಟಿ ಇದ್ಲೋ ಇಲ್ವೋ ಟೆಸ್ಟಲ್ಲಿ, ಈಗ ಟೆಸ್ಟಲ್ಲಿ ಬರ್ತಾ ಇದೆ, ಅವಳದು ಪಾಸಿಟಿವ್ ಬರ್ತಾ ಇದೆ, ನಟಿ ನಾನು ಅಲ್ಲಿ ಇರಲೇ ಇಲ್ಲ ಅಂತಕ್ಕಂಥದ್ದನ್ನೇ ಹೇಳ್ತಾ ಇದ್ವಿ. ಅಂದರೆ ನನಗನ್ಸುತ್ತೆ ಕರ್ನಾಟಕದಲ್ಲಿ ಈ ಡ್ರಗ್ಸ್ ಹಾವಳಿಗೆ ಕಡಿವಾಣ ಹಾಕ್ತಕ್ಕಂಥ ಒಂದು ಗಂಭೀರ ಪ್ರಯತ್ನ ನಡೀಲೇಬೇಕು. ಬರೀ ರೇವ್ ಪಾರ್ಟಿ ಅಂತಲ್ಲ, ಡ್ರಗ್ಸ್ ಹಾವಳಿಗೆ ಒಂದು ಕಡಿವಾಣ ಸಣ್ಣ ಸಣ್ಣ ತಾಲೂಕಾ ಪ್ಲೇಸ್ಗಳವರೆಗೆ ಈ ಪೆಟ್ಟಿಗೆ ಅಂಗಡಿಗಳ ಹಾವಳಿ ಜಾಸ್ತಿ ಇದೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಸಿದ್ಧವಾಗಿದೆ ಬಿಜೆಪಿ. ಬೆಂಗಳೂರು ಅಭಿವೃದ್ಧಿ ಕುಂಠಿತ ಸಂಬಂಧ ಚರ್ಚೆ. ಇವತ್ತು ಬಿಜೆಪಿ ಬೆಂಗಳೂರು ಶಾಸಕರ ಸಭೆ ನಡೆಯುತ್ತೆ. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಸಭೆ ಆಯೋಜನೆಯಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಈ ಸಭೆ ಇರುತ್ತೆ. ಬೆಳಗ್ಗೆ 11 ಗಂಟೆಗೆ ಶಾಸಕರ ಸಭೆ ಇರುತ್ತೆ. ಸರ್ಕಾರದ ಬ್ರ್ಯಾಂಡ್ ಬೆಂಗಳೂರು ವಿಫಲ ಆಗಿದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಮಳೆಗಾಲಕ್ಕೆ ಮುನ್ನೆಚ್ಚರಿಕೆ ಇಲ್ಲ ಅಂತ ಕೂಡ ಆರೋಪ ಮಾಡ್ತಾ ಇದೆ. ಜನರ ಗಮನ ಸೆಳೆಯೋ ಪ್ರಯತ್ನನ ಬಿಜೆಪಿ ಮಾಡ್ತಾ ಇದೆ. ಪ್ರಶಾಂತ್, ಇದೇನಿದು ಏಕಾಏಕಿ ಬಿಜೆಪಿ ನಾಯಕರು ಒಟ್ಟಾಗಿ? ಇಲ್ಲ, ಅದು BBMP ಚುನಾವಣೆ ಬರ್ತಾ ಇದೆ. BBMP ಚುನಾವಣೆಗಳು ಕೂಡ ಇನ್ನೊಂದು 3-4 ತಿಂಗಳಲ್ಲಿ ನಡೀಬೋದು ಅನ್ನೋ ಕಾರಣಕ್ಕೋಸ್ಕರ ಒಂದು ಕಡೆ ಕಾಂಗ್ರೆಸ್ಸು ಸಿದ್ಧ ಆಗ್ತಾಯಿದೆ, ಇನ್ನೊಂದು ಕಡೆ BJPಯು ಕೂಡ ಸಿದ್ಧ ಆಗ್ತದೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಬ್ರ್ಯಾಂಡ್ ಬೆಂಗಳೂರಿಗೆ BJP ಮತ್ತು ಕಾಂಗ್ರೆಸ್ ಎರಡರದ್ದು ಕೊಡುಗೆ ಎಷ್ಟಿದೆ? BJP ಇದ್ದಾಗ ಪ್ರವಾಹ ಬಂದಿರಲಿಲ್ವ? 2022ರಲ್ಲಿ ಯಾವ ಮಟ್ಟದ ಪ್ರವಾಹ ಬಂದಿತ್ತು? ಕಾಂಗ್ರೆಸ್ ಇದ್ದಾಗ ಬರಗಾಲ ಬಂದುಬಿಡಿ. ಆದರೂ ಕಳೆದ ಬಾರಿ ಒಂದು ಮಳೆ ಸುರಿದ್ರೆ ನಮ್ಮ ಫ್ಲೈಓವರ್ಗಳಿಂದ, ನಾನು ಭಾಳ ಬೆಂಗಳೂರು ಓಡಾಡಿಲ್ಲ, ಆದರೆ ಶಿವಾನಂದ ಫ್ಲೈಓವರ್ ನೋಡಿನೇ ನನಗೆ ಅನಿಸ್ತಾ ಇರುತ್ತೆ, ಕೆಳಗಡೆ ಪೂರ್ತಿ ಅಂಡರ್ಪಾಸ್ ನೀರಿರುತ್ತೆ. ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥದ್ದು ಇಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್. ಅದಕ್ಕೆ ಎರಡೂ ಪಕ್ಷಗಳು ಇರಲಿ ಅಥವಾ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ವಿರೋಧ ಪಕ್ಷ ಇರಲಿ, ಒಂದು ಬದ್ಧತೆಯಿಂದ ಕೆಲಸ ಮಾಡಬೇಕಾಗತ್ತೆ, ಒಂದು ವಿಷನ್ ಜೊತೆ ಕೆಲಸ ಮಾಡಬೇಕು. ಗೊತ್ತಿಲ್ಲ, ನಮ್ಮ ದೇಶದ ಮಹಾನಗರಗಳಲ್ಲಿ ಇಷ್ಟೊಂದು ಮುಂಬೈ ತಗೊಳ್ಳಿ, ಪುಣೆ ತಗೊಳ್ಳಿ, ಬೆಂಗಳೂರು ತಗೊಳ್ಳಿ, ಒಂದು ಪ್ಲ್ಯಾನಿಂಗ್ ಇಲ್ಲ, ಒಂದು ನಿಯೋಜನೆ ಅಂತ ಇರುತ್ತೆ. ಆ ಪ್ಲ್ಯಾನಿಂಗಲ್ಲಿ ಯಾವ ಸರ್ಕಾರ ಕೆಲಸ ಮಾಡಿದೆ ಹೇಳಿ? ಅವಾಢವಾಗಿ ಬೆಂಗಳೂರು ಬೆಳೆದಿದೆ, ಹೆಂಗೆ ಬೇಕಾದಂಗೆ ಬೆಳೆಸಿದ್ದಾರೆ. ಎಲ್ಲರೂ ಹೇಳ್ತಾರೆ ಇಲ್ಲಿ ದುಡ್ಡು ತಗೋತಾರೆ, ಅಲ್ಲಿ ಬಿಲ್ಡಿಂಗ್ ಕಟ್ತಾರೆ. ರಾಜ ಕಾಲುವೆಗಳ ಮೇಲೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ದೂರದೃಷ್ಟಿ ಅನ್ನೋದೇ ಬೆಂಗಳೂರಿನ ಪಾಲಿಗೆ ಇಲ್ಲ. ಬೆಂಗಳೂರು ಅಂತಲ್ಲ, ನಮ್ಮ ದೇಶದ ಬಹುತೇಕ ಮಹಾನಗರಗಳ ದೊಡ್ಡ ಸಮಸ್ಯೆ ಅಂತಂದರೆ ಅವು ಆ ಮಹಾನಗರಗಳು ದಿಕ್ಕೆಟ್ಟು ಹೋಗ್ಬಿಟ್ಟಿವೆ. ಆದರೂ ಜನ ಅನಿವಾರ್ಯ, ಉದ್ಯೋಗಗಳಲ್ಲಿ ಸಿಗ್ತವೆ, ಬೇರೆ ಬೇರೆ ಭಾಗಗಳಿಂದ ಗುಳೆ ಬರ್ತಾರೆ, ಮೈಗ್ರೇಷನ್ ಆಗ್ತಾರೆ. ಆದರೆ ಅದಕ್ಕೆ ತಯಾರಿ ಎಷ್ಟಿದೆ? ಅದಕ್ಕೆ ಸರ್ಕಾರಗಳು ಎಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇವೆ? 2 ವೀಲರ್ಸ್ಗಳು ನೋಡಿ, ಅದು ಯಾವ ನಿಮ್ಗೆ ಎಷ್ಟು ಜನಸಂಖ್ಯೆ ಇದೆ ಅದರ 60-65% 2 ವೀಲರ್ಸ್ಗಳು ವಾಹನಗಳು ಬಂದಿವೆ. ಈಗ ಮಲ್ಲೇಶ್ವರಮಲ್ಲಿ ಮೀಟಿಂಗ್ ಆಗ್ತಿದೆಯಲ್ಲ ಪ್ರಶಾಂತ್, ಮಲ್ಲೇಶ್ವರಂ ರೋಡಲ್ಲೇ ಒಂದ್ಸಲ ವಾಕ್ ಮಾಡಿದ್ರಿ ಅಂತ ಹೇಳಿದ್ರೆ, ನೀರು ಹೋಗೋದಕ್ಕೆ ಅಂತ ಜಾಗ ಬಿಟ್ಟಿರ್ತಾರಲ್ಲ, ಅದರಲ್ಲಿ ಮಣ್ಣು ತುಂಬ ಹೋಗ್ಬಿಡಿದೆ, ನೀರು ಹೋಗೋದಕ್ಕೆ ಜಾಗ ಇಲ್ಲ. ಹೋಗಲಿ, ಮರಗಳನ್ನು ಉಳಿಸೋ ಪ್ರಯತ್ನ ಅಂತ ನಾನು ಮೊನ್ನೆ ನಡ್ಕೊಂಬರೋವಾಗ ಅನ್ನಿಸ್ತಿತ್ತು. ಮರಗಳ ಬುಡಕ್ಕೆ ಸಿಮೆಂಟ್ ಕವರ್ ಮಾಡಿಟ್ಟಿದ್ದಾರೆ, ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ಇದು ಇವರ ಅಭಿವೃದ್ಧಿ, ಇದು ಇವರ ದೂರದೃಷ್ಟಿತ್ವ. ಎಲ್ಲ ಪಕ್ಷಗಳಲ್ಲಿ ಯಾವ ಪಕ್ಷ BJP ಇದ್ದಾಗ ಏನು ಭಾಳ ಒಳ್ಳೆ ಕೆಲಸ ಮಾಡಿದರೆ, ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಆಯ್ತು, ಅದಕ್ಕಿಂತ ಮುಂಚೆ BJP ಇತ್ತು, BBMPಯಲ್ಲಿ BJP ಇತ್ತು. ಆ್ಯಂಡ್ ಪ್ರತಿ ಸಲ ಮಳೆ ಬಂದಾಗ ಪ್ರಶಾಂತ್, ನಾನು ಒಂದು 15 ವರ್ಷದಿಂದ ಪ್ರತಿ ಮಳೆ ಬಂದಾಗಲೂ ಕೂಡ BBMP ಅಧಿಕಾರಿಗಳನ್ನು ಪ್ರಶ್ನೆ ಕೇಳ್ತಾ ಇದ್ದೀವಿ, BBMP ಜವಾಬ್ದಾರಿ ಹೊತ್ತಿರೋನು ಪ್ರಶ್ನೆ ಕೇಳ್ತಾ ಇದ್ದೀವಿ. ನಾವು ಇದಕ್ಕೆ ರೆಡಿ ಇರಲಿಲ್ಲ ಅಂತಷ್ಟೇ ಉತ್ತರ ಬರುತ್ತೆ. ನೋಡ, ಬೈಟಿಗೆ ಚಂದ ಅದು, ಇವ್ರು ಅವ್ರಿಗೆ ಬರೀತಾರೆ, ಅವ್ರು ಇವ್ರಿಗೆ ಬೈತಾರೆ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಏನು ಮಾಡಿದ್ರಿ, ಏನು ಪ್ಲ್ಯಾನ್ ಇದೆ, ಅದನ್ನು ಜನರ ಜೊತೆ ಹಂಚ್ಕೊಂಡಿದ್ದೀರಾ, ಅದು ಮುಖ್ಯ. ಡಿಕಂಜೆಸ್ಟ್ ಮಾಡಲಿಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಬರೀ ಬೆಂಗಳೂರಿನಲ್ಲಿ ನಾನು ರಸ್ತೆ ಮಾಡ್ತೀನಿ ಅಂತಲ್ಲ, ಓವರ್ ಆಲ್ ಆಸ್ ಎ ಗೌರ್ಮೆಂಟ್ ನೀವು ಬೆಂಗಳೂರನ್ನು ಡಿಕಂಜೆಸ್ಟ್ ಮಾಡ್ತೀವಿ, ಸೆಟಲೈಟ್ ಟೌನ್ಸ್ಗಳನ್ನು ಮಾಡ್ತೀವಿ, ಅದು ಆ ರೀತಿ ಏನಾದರೂ ಪ್ಲ್ಯಾನ್ ಉಂಟಾ? ಎಸ್, ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.